ಜಾರಕಿಹೊಳಿ ಸಹೋದರರ ಸಸ್ಪೆನ್ಸ್ ಗೇಮ್ ಈಗಾಗಲೇ ಜಾರಿಯಾಗ್ತಾ ಇರುವಂತಹದ್ದು. ಲೋಕಸಭೆ ಅಖಾಡದಲ್ಲಿ ಈ ಬಾರಿ ಗೆಲ್ಲುವಂತಹ ನಿಟ್ಟಿನಲ್ಲಿ ಅದರಲ್ಲಿ ಸಹೋದರರಿಗೆ ಸವಾಲ್ ಕೂಡ ಎದುರಾಗಿರುವಂತಹದ್ದು. ಇಬ್ಬರು ಬಿಜೆಪಿ ಹಾಗೆ ತಲಾ ಒಬ್ಬರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಪಕ್ಷೇತರ ಶಾಸಕರು ತೀವ್ರ ಚರ್ಚೆಗೂ ಸಹ ಈಗ ಇದು ಒಳಗಾಗಿರುವಂತಹದ್ದು. ನಾಲ್ವರು ಸಹೋದರರು ಎಲೆಕ್ಷನ್ ಲೆಕ್ಕಾಚಾರ ಏನಿದೆ, ಯಾವ ರೀತಿ ಇದೆ ಅನ್ನುವಂಥದ್ದು. ಬಿಜೆಪಿಯ ಜಾರಕಿಹೊಳಿ ಬ್ರದರ್ಸ್ಗೆ ಬೆಳಗಾವಿ ಮೇಲೆ ಹೆಚ್ಚಿನ ಆಸಕ್ತಿ ಸಹ ಇರುವಂತಹದ್ದು. ಆದರೆ ಚಿಕ್ಕೋಡಿ ಕಡೆಗೆ ತಲೆ ಹಾಕ್ತಾ ಇಲ್ಲ. ಇಬ್ರು ಶಾಸಕರು ಕೂಡ ಚಿಕ್ಕೋಡಿ ಮೇಲೆ ಹಿಡಿತಾ ಇದ್ರೂ ಸಹ ಬಿಜೆಪಿಯಲ್ಲಿ ಇರುವಂತಹ ಬ್ರದರ್ಸ್ ಅತ್ತ ಕಡೆ ತಲೆ ಹಾಕ್ತಾ ಇಲ್ಲ. ಚಿಕ್ಕೋಡಿಯ ನಿಪ್ಪಾಣಿ, ಅಥಣಿ, ಕಾಗವಾಡ ಭಾಗದಲ್ಲಿ ಹೆಚ್ಚಿನ ಪ್ರಭಾವವನ್ನ ಹೊಂದಿದ್ದಾರೆ ಬಿಜೆಪಿಯ ಬ್ರದರ್ಸ್, ಜಾರಕಿಹೊಳಿ ಬ್ರದರ್ಸ್. ಆದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಆಕ್ಟಿವ್ ಆಗಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು ಈ ಬಾರಿ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿಲ್ಲ. ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಪುತ್ರಿಯನ್ನ ಕಣಕ್ಕಿಳಿಸಿರುವಂತಹ ಕಾರಣದಿಂದಾಗಿ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗೇನು ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಕಣಕ್ಕಿಳಿದಿರುವಂತಹ ಬೆನ್ನಲ್ಲೇ ಮೃಣಾಲನ್ನ ಸೋಲಿಸಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಪಣ ತೊಟ್ಟಿದ್ದಾರೆ. ಚಿಕ್ಕೋಡಿ ಅಖಾಡಕ್ಕೆ ಪ್ರಚಾರಕ್ಕೆ ಇಳಿದೆಯೇ ಲಖನ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿದ್ದಾರೆ. ಕುತೂಹಲವನ್ನ ಕೂಡ ಮೂಡಿಸಿರುವಂತಹದ್ದು ಜಾರಕಿಹೊಳಿ ಸಹೋದರರ ಈ ಸೈಲೆಂಟ್ ಅಸ್ತ್ರ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ದಾರೆ, ಅವರ ಪುತ್ರ ಮೃಣಾಲ್ ಅವರು ಈ ಬಾರಿ ಕಣಕ್ಕಿಳಿದಿರುವಂತಹದ್ದು. ಇನ್ನು ಜಗದೀಶ್ ಶೆಟ್ಟರ್ ಅವರನ್ನ ಆ ಭಾಗದಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಳಗಾವಿ ಹಾಗೆ ಚಿಕ್ಕೋಡಿ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿಯನ್ನ ಕಣಕ್ಕಿಳಿಸಿರುವಂತಹ ಕಾರಣದಿಂದಾಗಿ ರತನ್ ಜಾರಕಿಹೊಳಿ ಇರಬಹುದು ಅಥವಾ ರಮೇಶ್ ಜಾರಕಿಹೊಳಿ ಇರಬಹುದು, ಎಲ್ಲೂ ಕೂಡ ಅತ್ತ ಕಡೆ ಪ್ರಚಾರವನ್ನ ಲಖನ್ ಕೂಡ ಇತ್ತ ಸೈಲೆಂಟ್ ಆಗಿದ್ದಾರೆ. ಚಿಕ್ಕೋಡಿ ಅಖಾಡಕ್ಕೆ ಪ್ರಚಾರಕ್ಕೆ ಇಳಿಯದೆಯೇ ಸೈಲೆಂಟ್ ಆಗಿರುವಂತಹದ್ದು. ಇನ್ನು ಪ್ರಮುಖವಾಗಿ ಮೃಣಾಲನ್ನ ಸೋಲಿಸಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಸಹ ಪಣ ತೊಟ್ಟಿದ್ದಾರೆ. ಚಿಕ್ಕೋಡಿಯಲ್ಲಿ ರಮೇಶ್ ಜಾರಕಿಹೊಳಿ ಹಾಗೆ ಲಖನ್ ಜಾರಕಿಹೊಳಿ ಇವರಿಬ್ಬರ ಪ್ರಭಾವ ಕೂಡ ಅಲ್ಲಿ ದೊಡ್ಡ ಮಟ್ಟದಲ್ಲೇ ಇದೆ. ಅದರಲ್ಲೂ ಚಿಕ್ಕೋಡಿಯ ನಿಪ್ಪಾಣಿ, ಅಥಣಿ ಇರಬಹುದು ಅಥವಾ ಕಾಗವಾಡ ಭಾಗದಲ್ಲಿ ಹೆಚ್ಚಿನ ಪ್ರಭಾವವನ್ನ ಹೊಂದಿರುವಂತಹ ನಾಯಕರುಗಳು ಇವರು. ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಭಾಗದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಫುಲ್ ಆಕ್ಟಿವ್ ಕೂಡ ಆಗಿದ್ರು. ಆದರೆ ಈ ಬಾರಿ ಸೈಲೆಂಟ್ ಆಗಿದ್ದಾರೆ. ಇದು ಸೈಲೆಂಟ್ ಸಾಕಷ್ಟು ಲೆಕ್ಕಾಚಾರಕ್ಕೂ ಕೂಡ ದಾರಿ ಮಾಡಿಕೊಡ್ತಾ ಇದೆ. ಅವರ ನಡೆ ನುಡಿ ಆಗಿರ್ಬೋದು ಸೈಲೆಂಟ್, ಯಾವುದೇ ರೀತಿ ಇಲ್ಲದೆಯೇ ಕೇವಲ ಬೆಳಗಾವಿ ಮೇಲೆ ಫೋಕಸ್ ಮಾಡ್ತಾ ಇರೋ ಕಾರಣದಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನನ್ನ ಯಾವ ರೀತಿ ಸೋಲಿಸಬೇಕು ಅನ್ನುವಂತಹ ಕಾರ್ಯತಂತ್ರಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಮೃಣಾಲ್ ಸೋಲಿಸೋದು ಅಷ್ಟೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಚಿಕ್ಕೋಡಿ ಅಖಾಡಕ್ಕೂ ಸಹ ಲಖನ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿರುವಂತಹದ್ದು, ಪ್ರಚಾರಕ್ಕೆ ಇಳಿಯದೆ ಇದು ಮತ್ತಷ್ಟು ಕುತೂಹಲಕ್ಕೂ ಸಹ ದಾರಿ ಮಾಡಿಕೊಟ್ಟಿದೆ ಜಾರಕಿಹೊಳಿ ಸಹೋದರರ ಸೈಲೆಂಟ್ ಅಸ್ತ್ರ.